ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ ಪೇಜ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಯಾಕಂತಂದರೆ ಎಷ್ಟೋ ಜನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ಸರ್ ಈಗಾಗಲೇ SSLC ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಪಿ ಯು ಸಿನಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿ ಮಿತ್ರರಿಗೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಥವಾ ಇಲ್ವಾ? ಹಾಗೆಯೇ ಈಗ ಸೆಕೆಂಡ್ ಪಿ ಯು ಸಿನವ್ರಿಗೆ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ವ್ಯಾಲ್ಯೂಯೇಷನನ್ನು ಯಾವ ರೀತಿ ಮಾಡ್ತಾರೆ, ತುಂಬ ಟಫಾಗಿ ಮಾಡ್ತಾರೆ ಅಥವಾ ತುಂಬ ಈಸಿಯಾಗಿ ಮಾಡ್ತಾರೆ, ಹಾಗೆಯೇ ರಿಸಲ್ಟ್ ಯಾವಾಗ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ವಿದ್ಯಾರ್ಥಿ ಮಿತ್ರರೇ. ಮೊದಲಿಗೆ ನೀವೇನಾದರೂ ಕೂಡ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡ್ತಾ ಇದ್ದರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರುವಂತಹ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆಯೇ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಇಂಪಾರ್ಟೆಂಟ್ ನೋಟ್ಸ್ಗಳಾಗಿರ್ಬೋದು, ಪಾಠಗಳಾಗಿರ್ಬೋದು, ಇನ್ನು ಮುಂತಾದ ಶಿಕ್ಷಣ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇವೆ. ಹಾಗೆ ಥರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಲೈಕ್ ಮಾಡಿ. ಮತ್ತೆ ಕಿತ್ತಲ್ಲ ಬನ್ನಿ ನೋಡೋಣ ಈಗ ಏನೇನು ಮಾಹಿತಿ ಇದೆ ಅನ್ನೋದನ್ನು. ಮೊದಲಿಗೆ ಈಗ SSLCನಲ್ಲಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅನ್ನುವಂತಹ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ನಮ್ಮ ಉತ್ತರ: ಈ ಬಾರಿ ಯಾವುದೇ ರೀತಿಯಾದಂತಹ ಗ್ರೇಸ್ ಮಾರ್ಕ್ಸನ್ನು ಕೊಡೋದಿಲ್ಲ. ಯಾಕಪ್ಪ ಅಂತಂದರೆ, ಏನು ನಿಮ್ಮ ಪ್ರಶ್ನೆ ಪತ್ರಿಕೆ ಇತ್ತು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಸಿಲೆಬಸ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಬಂದಿದ್ದರಿಂದ ಅಕಸ್ಮಾತ್ ಔಟ್ ಆಫ್ ಸಿಲೆಬಸ್ ಏನಾದರೂ ಇತ್ತು ಅಂತಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇತ್ತು. ಆದರೆ ಯಾವುದೇ ರೀತಿಯಾದಂಥ ಔಟ್ ಆಫ್ ಸಿಲೆಬಸ್ ಇರಲಿಲ್ಲ ನಿಮ್ಮ ಒಂದು ಎಕ್ಸಾಮಲ್ಲಿ, ಆದ್ದರಿಂದ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಇನ್ನು ಎರಡನೇ ಅಂಶವನ್ನು ನೋಡೋದಾದರೆ, ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಅನ್ನೋದನ್ನು ನೋಡೋದಾದರೆ, ಜೂನ್ 13ನೇ ತಾರೀಕು ರಿಸಲ್ಟ್ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ರಿಸಲ್ಟ್ ನೋಡುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಆಲ್ ದ ಬೆಸ್ಟ್. ಇದರ ಬಗ್ಗೆ ಅಪ್ಡೇಟ್ಸ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತಾನೆ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇನ್ನು ನೆಕ್ಸ್ಟು ಈಗೇನು ಸೆಕೆಂಡ್ ಪಿ ಯು ಸಿ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಅದನ್ನು ಯಾವ ರೀತಿ ಕರೆಕ್ಷನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿ ಮಿತ್ರರೇ, ಏನು ಸೆಕೆಂಡ್ ಪಿ ಯು ಸಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ 30 ಮಾರ್ಕ್ಸ್ 35 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಇರುವಂಥದ್ದು ಈಗ 34 ಬಂದಿರುತ್ತೆ. ಅಕಸ್ಮಾತ್ ಪಾಸ್ ಮಾಡ್ತಾರಾ ಅಥವಾ ಫೇಲ್ ಮಾಡ್ತಾರಾ ಸರ್ ಅನ್ನುವಂಥದ್ದು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿತ್ತು. ಈ ನಮ್ಮ ಒಂದು ಉತ್ತರ ಏನಪ್ಪ ಅಂತಂದರೆ, ನಿಮ್ಮ ಒಂದು ಪ್ರಶ್ನೆಗಳಿಗೆ ಅಕಸ್ಮಾತ್ ಪಾಸಿಂಗ್ ಮಾರ್ಕ್ಸ್ ನಿಯರ್ ಬೈ ಏನಾದರೂ ಇತ್ತು ಅಂತಂದರೆ, ಸೊ ಖಂಡಿತ ಎಲ್ಲಾದರೂ ನಿಮ್ಮ ಆನ್ಸರ್ ಪೇಪರ್ಲಿ ಹುಡುಕಿ ಎಲ್ಲಾದರೂ ಮಾರ್ಕ್ಸ್ ಕೊಡಬೇಕು. ಅಟ್ಲೀಸ್ಟ್ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಚೆನ್ನಾಗಿ ಬರ್ದಿದ್ದೀರಾ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿತ್ತು ಅಂತಂದರೆ 100% ನೀವು ಪಾಸ್ ಆಗಿ ಆಗ್ತೀರ ವಿದ್ಯಾರ್ಥಿ ಮಿತ್ರರೇ. ಸೊ ಕರೆಕ್ಷನ್ನು ಕೂಡ ಅತ್ಯದ್ಭುತವಾಗಿ ನಡೀತಾ ಇದೆ. ಅಕಸ್ಮಾತ್ ನಿಯರ್ ಬೈ ಏನಾದರೂ ಕೂಡ ಪಾಸ್ ಆಗುವಂಥ ಒಂದು ಮಾರ್ಕ್ಸ್ ಬಂದಿತ್ತು ಅಂತಂದರೆ, ನಾನು ಹೇಳಿದಾಗೆ 35 ತೆಗಿಬೇಕು ಪಾಸಿಂಗ್ ಮಾರ್ಕ್ಸ್ಗೆ, 34 33 ಬಂದಿತ್ತು ಅಂತಂದರೆ ಸೊ ಆ್ಯಸ್ ಯೂಶುವಲ್ ಪಾಸ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಅಕಸ್ಮಾತ್ ನಿಮಗೆ ಇನ್ನೇನಾದ್ರೂ ಕೂಡ ಡೌಟ್ಸ್ಗಳು ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತೇವೆ, ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಈ ಒಂದು ವಿಡಿಯೋವನ್ನು ನೀವು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೂ ಕೂಡ ಹಾಕೊಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಕಂಠಂ ಗೆಲ್ಗೆ, ಶ್ರೀಕಂಠಂ ಬಾಳ್ಗೆ.